ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಆದಿಯಲ್ಲಿ ಇದ್ದ ವಚನ, ನಮ್ಮ ನೋಡ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಪಿತನ ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮೆನ್. ಪ್ರಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯವನ್ನು ಧ್ಯಾನಿಸುವ ಈ ವಚನಾಮೃತ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ದೇವರ ವಾಕ್ಯವನ್ನು ಧ್ಯಾನಿಸೋಣ. ಜೀವನದಲ್ಲಿ ನಾನಾಗಲಿ ನೀವಾಗಲಿ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಕಷ್ಟಗಳನ್ನು ಅನುಭವಿಸ್ತೇವೆ. ಜೀವನದಲ್ಲಿ ದಾರಿ ತಪ್ಪುತ್ತೇವೆ. ದೇವರ ಇಚ್ಛೆಗೆ ಕೆಲವೊಮ್ಮೆ ವಿರುದ್ಧವಾಗಿ ಹೋಗುತ್ತೇವೆ. ಇದರ ಪರಿಣಾಮವಾಗಿ ಕೆಲವೊಮ್ಮೆ ನಾವು ಕಷ್ಟಕ್ಕೆ ಸಿಲುಕಿಕೊಳ್ತೇವೆ. ಆದರೆ ದೇವರ ವಾಕ್ಯ ಒಂದು ಸತ್ಯವನ್ನಂತೂ ಸದಾ ಹೇಳುತ್ತೆ, ದೇವರು ನಮ್ಮ ಮೇಲೆ ಕರುಣೆಯನ್ನು ತೋರ್ತಾರೆ. ಯಾವುದೇ ಪರಿಸ್ಥಿತಿಯಾಗಲಿ ಆಗಲಿ, ಸಂದಿಗ್ಧತೆಯಲ್ಲಿ ಆಗಲಿ, ದೇವರು ನಮ್ಮ ಕೈ ಬಿಡಲ್ಲ. ದೇವರು ನಮ್ಮ ಕೈ ಬಿಡಲ್ಲ, ಅವರು ನಮ್ಮನ್ನು ರಕ್ಷಿಸ್ತಾರೆ. ಇದೇ ಸಂದೇಶವನ್ನು ನಾವೆಲ್ಲರೂ ಕೇಳೋಣ. ಇವತ್ತಿನ ದೇವರ ವಾಕ್ಯ ಸಂತ ಪೌಲರು ರೋಮನಿಯರಿಗೆ ಬರೆದ ಪತ್ರದಿಂದ ಆರಿಸಲಾಗಿದೆ. ಅಧ್ಯಾಯ 11 ವಾಕ್ಯ 25ರಿಂದ ನಾವು ಧ್ಯಾನಿಸೋಣ. ಪ್ರಿಯ ಸಹೋದರರೇ, ನೀವೇ ಬುದ್ಧಿವಂತರೆಂದು ಉಬ್ಬಿ ಹೋಗಬೇಡಿ. ನಿಮಗೊಂದು ನಿಗೂಢ ರಹಸ್ಯವನ್ನು ತಿಳಿಸಬಯಸುತ್ತೇನೆ. ಅದೇನೆಂದರೆ, ಇಸ್ರಾಯೇಲರ ಮೊಂಡುತನವು ತಾತ್ಕಾಲಿಕವಾದುದು. ಇಸ್ರಾಯೇಲ್ ಅಲ್ಲದವರು ಪೂರ್ಣ ಸಂಖ್ಯೆಯಲ್ಲಿ ದೇವರ ಬಳಿಗೆ ಬರುವ ತನಕ ಮಾತ್ರ ಅದು ಇರುತ್ತದೆ. ಅನಂತರ ಇಸ್ರಾಯೇಲ್ ಜನಾಂಗವೆಲ್ಲವೂ ಜೀವೋದ್ಧಾರವನ್ನು ಹೊಂದುವುದು. ಇದಕ್ಕೆ ಆಧಾರವಾಗಿ ಪವಿತ್ರ ಗ್ರಂಥದಲ್ಲಿ ಹೀಗೆ ಬರೆಯಲಾಗಿದೆ, ಲೋಕೋದ್ಧಾರಕನು ಬರುವನು ಸಿಯೋನಿನಿಂದ, ಅಧರ್ಮತೆಯನ್ನು ನೀಗಿಸುವನು ಯಾಕೋಬ ವಂಶದಿಂದ. ನಾನು ಪರಿಹರಿಸುವೆನು ಅವರ ಪಾಪಗಳನ್ನು, ಅವರೊಡನೆ ಮಾಡಿಕೊಳ್ಳುವೆನಾಗ ಒಡಂಬಡಿಕೆಯನು. ಇಷ್ಟು ವಾಕ್ಯಗಳನ್ನು ಮೊದಲು ಧ್ಯಾನಿಸೋಣ. ಸಹೋದರ ಸಹೋದರಿಯರೇ, ಹಲವಾರು ಬಾರಿ ಮನುಷ್ಯರಲ್ಲಿ ಒಂದು ಅಹಂಕಾರ ಎಂಬುದು ಬರುತ್ತೆ. ಈ ಅಹಂಕಾರದಲ್ಲಿ ಮನುಷ್ಯನು ತಾನೇ ಎಲ್ಲರಿಗಿಂತ ಮಿಗಿಲಾದವನು, ತಾನೇ ಎಲ್ಲರಿಗಿಂತ ಬುದ್ಧಿವಂತನು, ತಾನೇ ಎಲ್ಲರಿಗಿಂತ ಶ್ರೇಷ್ಠನು. ಒಂದು ಥರದ ಯೋಚನೆ ಮನುಷ್ಯನನ್ನು ಕಾಡುತ್ತೆ. ಅದು ಆತನಿಗೆ ಅಹಂಕಾರಕ್ಕೆ ದೂಡುವಂತೆ ಮಾಡುತ್ತೆ. ಅಂಥ ಮನುಷ್ಯ ಅಹಂಕಾರಕ್ಕೆ ಒಳಪಡುತ್ತಾನೆ. ತನ್ನ ಬಗ್ಗೆ ತಾನೇ ಹೇಳಿಕೊಳ್ಳುವುದು, ತನ್ನ ಬಗ್ಗೆ ತಾನೇ ಒಳ್ಳೆಯದನ್ನು ಯೋಚಿಸುವುದು, ತಾನೇ ಬುದ್ಧಿವಂತನೆಂದು ಇತರರಿಗೆ ತೋರಿಸುವುದು. ಇಂಥ ಒಂದು ರೀತಿಯ ಅಹಂಕಾರ ಮನುಷ್ಯನಲ್ಲಿ ತುಂಬಿಕೊಂಡಾಗ ಏನಾಗುತ್ತೆ, ಇಂತಹ ಮನುಷ್ಯನು ಯಾರು ಅಹಂಕಾರಿಯಾಗಿದ್ದಾನೆ, ಈತನು ಬೇರೆಯವರಿಂದ ಯಾವ ರೀತಿಯ ಸಂದೇಶ, ಯಾವ ರೀತಿಯ ಬುದ್ಧಿವಾದ
ಏನು ಅವನು ಸ್ವೀಕರಿಸಲ್ಲ. ಯಾಕೆಂದರೆ ಅವನ ಮನಸ್ಸು ಪೂರ್ತಿ ಆತನ ಬಗ್ಗೆನೇ ಅವನು ತುಂಬಿಕೊಂಡಿದ್ದಾನೆ, ತನ್ನ ಬಗ್ಗೆ ಮಾತ್ರ ಯೋಚಿಸ್ತಾನೆ. ಅಲ್ಲಿ ದೇವರಿಗೂ ಜಾಗ ಇಲ್ಲ, ಮನುಷ್ಯನಿಗೂ ಜಾಗ ಇಲ್ಲ. ಅಹಂಕಾರಿಗಳೆಂದರೆ ತನ್ನ ಬಗ್ಗೆ ಮಾತ್ರ ಯೋಚಿಸ್ತಾರೆ. ಆದ್ದರಿಂದ ಇಂಥ ಒಂದು ಪರಿಸ್ಥಿತಿ ಇಸ್ರಾಯೇಲರಲ್ಲಿ ಏರ್ಪಟ್ಟಿತ್ತು. ಯೇಸುವಿನ ಕಾಲದಲ್ಲಿ ಅಥವಾ ಸಂತ ಪೌಲನ ಕಾಲದಲ್ಲಿ ನಾವು ನೋಡುತ್ತೇವೆ, ಈ ಇಸ್ರಾಯೇಲ್ ಜನಾಂಗದವರು ತಾವೇ ಶ್ರೇಷ್ಠರು ಎಂದು ಅಂದುಕೊಳ್ಳುತ್ತಿದ್ದರು. ತಮ್ಮ ಧರ್ಮವೇ ಶ್ರೇಷ್ಠವಾದುದು ಎಂಬ ಯೋಚನೆ ಅವರಲ್ಲಿತ್ತು. ಆದ್ದರಿಂದ ಇತರರೆಲ್ಲರೂ ಅವರು ಖಂಡಿತವಾಗಿ ಅವರಿಗೆ ಬಿಡುಗಡೆ ಇಲ್ಲ, ಈ ದೇವರ ಸಂದೇಶ ಬೇರೆಯವರಿಗೆ ಬರಲ್ಲ, ತಮಗೆ ಮಾತ್ರ ಬರುತ್ತೆ ಅಂದುಕೊಂಡಿದ್ದರು. ಅಂಥ ಒಂದು ರೀತಿಯಲ್ಲಿ ಜೀವಿಸ್ತಿರುವಾಗ ಸಂತ ಪೌಲರು ಅವರಿಗೆ ಬುದ್ಧಿ ಹೇಳ್ತಾರೆ. ಯಾಕೆಂದರೆ ಸಂತ ಪೌಲರು ಒಂದು ಸಮಯದಲ್ಲಿ ಅವರು ಇಂಥದೇ ಪರಿಸ್ಥಿತಿಗೆ ದೂಡಲ್ಪಟ್ಟಿದ್ದರು. ಸಂತ ಪೌಲರು ಮೊದಲು ಸೌಲನಾಗಿರುವಾಗ ಆತನಲ್ಲಿ ಅಹಂಕಾರ ತುಂಬಿಕೊಂಡಿತ್ತು. ನಮಗೆ ಗೊತ್ತು, ನೀವು ಓದಿದ್ದೀರಿ ಪ್ರೇಷಿತರ ಕಾರ್ಯಕಲಾಪಗಳು ಪುಸ್ತಕದಲ್ಲಿ 9ನೇ ಅಧ್ಯಾಯದಲ್ಲಿ ಹೇಗೆ ಈ ಸೌಲನು ಇಂತಹ ಒಂದು ರೀತಿಯಲ್ಲಿ ಧರ್ಮಾಂಧತೆಯನ್ನು ಹೊಂದಿತನು, ಮತಾಂಧತೆ ಅಂತ ಹೇಳ್ತೇವೆ. ಇಂಥ ಒಂದು ಮತಾಂಧತೆ ಹೊಂದಿದವನು ಈ ಕ್ರೈಸ್ತರೆಲ್ಲ ಇವರೆಲ್ಲ ಖಂಡಿತ ಇವರು ದೇವರ ಮಕ್ಕಳಲ್ಲ, ಇವರನ್ನು ಸಾಯಿಸಬೇಕು, ಇವರಿಗೆ ಶಿಕ್ಷೆ ಕೊಡಬೇಕು, ಕ್ರೈಸ್ತರನ್ನೇ ನಾಶ ಮಾಡಬೇಕೆಂಬ ಒಂದು ಅಹಂಕಾರದಿಂದ ಬೆಳೆದು ಆತ ದಮಾಸ್ಕಸ್ಗೆ ಹೊರಡ್ತಾನೆ. ಆತನ ಇಚ್ಛೆ ಇತ್ತು ದಮಾಸ್ಕಸ್ಗೆ ಹೋಗಿ ಅಲ್ಲಿ ಈ ಕ್ರೈಸ್ತರನ್ನು ಬಗ್ಗು ಹೊಡಿತಾನೆ, ಅವರನ್ನು ನಾಶ ಮಾಡುತ್ತೇನೆ ಮತ್ತು ಯಹೂದ್ಯ ಧರ್ಮ, ಇಸ್ರಾಯೇಲ್ ಜನಾಂಗ, ಈ ಯಹೂದ್ಯ ಧರ್ಮ ಇದನ್ನು ನಾನು ಸ್ಥಾಪಿಸ್ತೇನೆ, ಯಹೂದ್ಯರಿಗಿಂತ ಮಿಗಿಲಾದವರು ಬೇರೆ ಯಾರೂ ಇಲ್ಲ ಎಂಬ ಅಹಂಕಾರದ ತುಂಬಿಕೊಂಡಿದ್ದರು. ಆದರೆ ಏನಾಯಿತು, ನಾವು ಅಲ್ಲಿ ಕೇಳಿದಂತೆ 9ನೇ ಅಧ್ಯಾಯದಲ್ಲಿ ನಾವು ಕೇಳಿದಂತೆ ಸಹೋದರ ಸಹೋದರರೇ, ಸೌಲನು ಕುದುರೆಯಲ್ಲಿ ದಮಾಸ್ಕಸ್ಗೆ ಸಾಗುತ್ತಿರುವಾಗ ನಡು ರಸ್ತೆಯಲ್ಲಿ ಆತನಿಗೊಂದು ವಿಚಿತ್ರ ಒಂದು ದರ್ಶನದ ಒದಗಿತು. ಆ ದರ್ಶನದಲ್ಲಿ ಯೇಸು ಕ್ರಿಸ್ತರು ಅವರಿಗೆ ಕಾಣಿಸಿಕೊಂಡರು. ಒಂದು ಪ್ರಶ್ನೆಯನ್ನು ಕೇಳತೊಡಗಿದರು, ಸೌಲನೇ ಸೌಲನೇ, ಯಾಕೆ ನೀನು ನನ್ನನ್ನು ಹಿಂಸಿಸ್ತಿರುವೆ? ಆಗ ಈ ಸೌಲನು ಹೇಳ್ತಾನೆ, ಸ್ವಾಮಿ, ನಿಮ್ಮನ್ನು ನಾನೆಲ್ಲಿ ಹಿಂಸಿಸಿದ್ದೇನೆ? ನೀನು ಏನು ಕ್ರೈಸ್ತರಿಗೆ ಮಾಡುತ್ತಿರುವೆ ಅದು ನನಗೇನಿನ್ನು ಮಾಡುತ್ತಿರುವೆಯಾ? ನೀನು ನನಗೆ ಹಿಂಸೆ ಕೊಡ್ತೀಯಾ ಅಂತ ಹೇಳಿದರು. ಸೌಲನು ನೆಲಕ್ಕೆ ಎರಗಿದನು, ನೆಲಕ್ಕೆ ಬಿದ್ದು ಬಿಟ್ಟನು. ಆತನ ಕಣ್ಣಿನ ದೃಷ್ಟಿ ಹೋಯಿತು, ಕುರುಡನಾದನು, ನೆಲಕ್ಕೆ ತಳ್ಳಲ್ಪಟ್ಟನು. ಇಂಥ ಒಂದು ಪರಿಸ್ಥಿತಿಯಲ್ಲಿ ಸೌಲನಿಗೆ ಅರಿವಾಯಿತು ತಾನು ಏನು ಎಂದು. ನಾನು ಇಷ್ಟರವರೆಗೆ ಪಟ್ಟ ಅಹಂಕಾರ, ನಾನು ತನ್ನ ಬಗ್ಗೆ ಯೋಚಿಸಿದ ಆ ಅಹಂಕಾರದ ಏನು ಒಂದು ರೀತಿಯ ಚಿಂತನೆಗಳು, ಅಹಂಕಾರದ ಮಾತುಗಳು, ಅಹಂಕಾರದ ಪರಿ ಎಲ್ಲವೂ ಈಗ ನೆಲಕ್ಕೆ ಸಮಾನವಾಗಿದ್ದವು, ನೆಲ ಸಮವಾಗಿದ್ದವು. ಆತನು ನೆಲಕ್ಕೆ ಉರುಳಿ ಬಿದ್ದಿದ್ದನು, ಕುರುಡನಾಗಿದ್ದನು, ಕಣ್ಣಿಗೆ ಕಾಣುತ್ತಿರಲಿಲ್ಲ. ಅಹಂಕಾರವೇ ನೆಲಕ್ಕೆ ತಳ್ಳಲ್ಪಟ್ಟಿತ್ತು. ಇಂಥ ಪರಿಸ್ಥಿತಿಯಲ್ಲಿ ಆತನಿಗೆ ಅರಿವಾಯಿತು, ತಾನು ಯೋಚಿಸುವಂಥ ಧರ್ಮ ಇದು ತಪ್ಪು.
ದೇವರು ಪ್ರತಿಯೊಬ್ಬ ಮನುಷ್ಯನಿಗೆ ಬಿಡುಗಡೆ ಸಿಗಬೇಕು, ಮುಕ್ತಿ ಸಿಗಬೇಕೆಂಬ ಆ ಒಂದು ಇಚ್ಛೆಯನ್ನು ಹೊಂದಿದ್ದಾರೆ. ದೇವರಿಗೆ ಯಾವತ್ತೂ ಅವರು ಯಹೂದ್ಯರಾಗಲಿ ಅಥವಾ ಬೇರೆ ಧರ್ಮದವರಾಗಲಿ ಬೇರೆ ಜನಾಂಗದವರಾಗಲಿ ಅದು ಏನು ದೇವರಿಗೆ ಅಡ್ಡಿಲ್ಲ. ದೇವರು ಸರ್ವರನ್ನು ಪ್ರೀತಿಸ್ತಾರೆ. ಈ ಒಂದು ಸತ್ಯದ ಅರಿವು ಆತನಿಗೆ ಅಲ್ಲಿ ಆಯಿತು. ಆದ್ದರಿಂದ ಅಲ್ಲಿಂದ ಸೌಲನು ಎದ್ದು ಯೇಸು ಕ್ರಿಸ್ತರ ಆಜ್ಞೆ ಪ್ರಕಾರ ನಡೆದುಕೊಂಡನು. ಯೇಸು ಕ್ರಿಸ್ತರ ಆಜ್ಞೆ ಪ್ರಕಾರ ನಡೆಕೊಂಡ ಸೌಲನು ದೇವರ ವಾಕ್ಯವನ್ನು ಸಾರಲು ಅನೇಕ ಸ್ಥಳಗಳಿಗೆ ಹೋದರು. ಅದೇ ಅನುಭವದಿಂದ ಸಂತ ಪೌಲರು ಹೇಳ್ತಾರೆ, ನೀವು ಬುದ್ಧಿವಂತರೆಂದು ಉಬ್ಬಿ ಹೋಗಬೇಡಿ. ನಾನೊಂದು ನಿಮಗೆ ಒಂದು ನಿಗೂಢ ರಹಸ್ಯವನ್ನು ತಿಳಿಯಬಯಸ್ತೇನೆ. ಅದೇನೆಂದರೆ ಇಸ್ರಾಯೇಲರ ಮುಂಡುತನವು ತಾತ್ಕಾಲಿಕವಾದುದು. ಈ ಎಲ್ಲ ಮುಂಡುತನ, ಈ ಎಲ್ಲ ಅಹಂಕಾರ ಇದೆಲ್ಲ ತಾತ್ಕಾಲಿಕ. ಸಹೋದರ ಸಹೋದರಿಯರೇ, ಈ ಜೀವನದಲ್ಲಿ ನಾವು ಮನುಷ್ಯ ಸ್ವಭಾವದಿಂದ ಏನೆಲ್ಲ ಯೋಚನೆ ಮಾಡ್ತೇವೆ, ಏನೆಲ್ಲ ನಾವು ತಿಳಿದುಕೊಳ್ತೇವೆ, ನಮ್ಮ ಬಗ್ಗೆ ನಾವು ಹೇಳಿಕೊಳ್ತೇವೆ, ಕೊಚ್ಚಿಕೊಳ್ತೇವೆ, ಎಲ್ಲವೂ ತಾತ್ಕಾಲಿಕವಾದದ್ದು. ಮನುಷ್ಯನೇ ತಾತ್ಕಾಲಿಕ. ಸಹೋದರ ಸಹೋದರಿಯರೇ, ಇವತ್ತಿದ್ದ ಮನುಷ್ಯನು ನಾಳೆ ಇಲ್ಲ. ಎಷ್ಟೋ ಬುದ್ಧಿವಂತನಾಗಲಿ, ಎಷ್ಟೋ ಶ್ರೀಮಂತನಾಗಲಿ, ಒಂದು ಹೃದಯಗತ ಆಯಿತು, ಫಿನಿಶ್. ಆ ಎಲ್ಲ ಕೊನೆಗೆ ಎಲ್ಲಿ ಆತನ ಸಂಪತ್ತು, ಎಲ್ಲಿ ಆತನ ಬುದ್ಧಿವಂತಿಕೆ, ಎಲ್ಲಿ ಆತನ ಮನೆ ಸಿರಿತನ ಎಲ್ಲ ವ್ಯರ್ಥ. ಸಂತ ಪೌಲ ಹೇಳ್ತಾರೆ, ಎಲ್ಲ ವ್ಯರ್ಥ, ತಾತ್ಕಾಲಿಕವಾದುದು. ಇಸ್ರಾಯೇಲ್ ಅಲ್ಲದವರು ಪೂರ್ಣ ಸಂಖ್ಯೆಯಲ್ಲಿ ದೇವರ ಬಳಿಗೆ ಬರುವ ತನಕ ಇದು ಇರುತ್ತದೆ. ಅಂದರೆ ಎಲ್ಲರೂ ದೇವರ ಬಳಿಗೆ ಬರುತ್ತಾರೆ. ದೇವರು ಸರ್ವರನ್ನು ಪ್ರೀತಿಸ್ತಾರೆ. ಆದ್ದರಿಂದ ಏನು ಬೇಕು ನಮ್ಮಲ್ಲಿ? ಸಂತ ಪೌಲರು ಹೇಳುತ್ತಿರುವುದಾದರೆ ಏನು? ಮನುಷ್ಯರು ನಾವು ಎಲ್ಲರೂ ಒಂದೇ ಎಂಬ ಮನೋಭಾವನ ಬೆಳೆಸ್ಕೊಳ್ಬೇಕು. ನಾನು ಆ ಧರ್ಮದವನು, ನಾನು ಈ ಧರ್ಮದವನು, ನಾನು ಆ ಜಾತಿಯವನು, ನಾನು ಈ ಜಾತಿಯವನು, ನಾನು ಆ ಭಾಷೆಯವನು, ನಾನು ಈ ಭಾಷೆಯವನು, ನಾನು ಆ ಪ್ರದೇಶದವನು, ನಾನು ಈ ಪ್ರದೇಶದವನು, ನಾನು ಈ ದೇಶದವನು, ಈ ರಾಜ್ಯ. ಇದೆಲ್ಲ ಸುಮ್ಮನೆ, ಎಲ್ಲ ಸುಮ್ಮನೆ. ಮನುಷ್ಯ ಸಾಯುವಾಗ ಎಲ್ಲರೂ ಒಂದೇ. ಸಾಯುವಾಗ ಪ್ರತಿಯೊಬ್ಬರು ಅದೇ ಮಣ್ಣಿಗೆ ಹೋಗಬೇಕು. ಯಾರೊಬ್ಬನು ಬೇರೆ ಇದಕ್ಕೆ ಹೋಗೋದಿಲ್ಲ. ಸತ್ತ ಮೇಲೆ ಎಲ್ಲರೂ ಒಂದೇ. ಆದ್ದರಿಂದ ಈ ಅಹಂಕಾರ ಬಿಟ್ಟು ಬಿಡಬೇಕು ನಾವು. ಅದರ ತಾತ್ಕಾಲಿಕವಾದದ್ದು. ದೇವರಿಗೆ ಸರ್ವರು ಒಳ್ಳೆಯವರೇ. ಅದಕ್ಕಾಗಿ ದೇವರು, ನಾವು ಯೇಸು ಕ್ರಿಸ್ತರ ಜೀವನದಲ್ಲಿ ನಾವು ನೋಡುತ್ತೇವೆ, ಎಷ್ಟೋ ದೊಡ್ಡ ಪಾಪಿಗಳು ಸಮೇತ ಯೇಸುವಿನ ಬಳಿಗೆ ಬಂದರು, ಜೀವನ ಪರಿವರ್ತನೆ ಮಾಡಿಕೊಂಡರು, ಜೀವನವನ್ನು ಬದಲಾಯಿಸಿದರು, ಅವರಿಗೆ ಬಿಡುಗಡೆ ಸಿಕ್ಕಿತು. ಯೇಸು ಕ್ರಿಸ್ತರಲ್ಲಿ ಆ ದೇವರ ಪ್ರೀತಿಯನ್ನು ಅನುಭವಿಸಿದರು. ಇದು ಮುಖ್ಯ. ಸಹೋದರ ಸಹೋದರಿಯರಿಗೆ, ದೇವರ ಪ್ರೀತಿಗೆ ಯಾವುದೇ ರೀತಿಯ ಗಡಿಗಳಿಲ್ಲ, ಯಾವುದೇ ರೀತಿಯ ವ್ಯತ್ಯಾಸವಿಲ್ಲ. ಪ್ರತಿ ಮನುಷ್ಯನಿಗೆ ದೇವರ ಪ್ರೀತಿ ಒಂದೇ ಲೆಕ್ಕ ಸಿಗುತ್ತೆ. ಒಬ್ಬ ಪಾಪಿಗೂ ಒಬ್ಬ ಸಂತನಿಗೂ ಒಂದೇ ಲೆಕ್ಕ ಪ್ರೀತಿ ಸಿಗುತ್ತೆ. ದೇವರು ಸರ್ವರನ್ನು ಒಂದೇ ರೀತಿ ಪ್ರೀತಿಸ್ತಾನೆ. ಆದ್ದರಿಂದ ನಾನಾದರೆ, ನೀವಾಗಲಿ, ನಾವು ಯಾವತ್ತು ಇಂಥ ಒಂದು ಯೋಚನೆಯಲ್ಲಿ ಜೀವಿಸ್ತೇವೆಂದ ಆದರೆ, ನಮ್ಮಲ್ಲಿ ಇಂಥ ಒಂದು ರೀತಿಯ ಚಿಂತನೆ ಇದೆ ಎಂದಾದರೆ, ನಾನು ದೊಡ್ಡವನು, ನಾನು ಬುದ್ಧಿವಂತನು, ನಾನು ಒಳ್ಳೆಯವನು, ನಾನು ಆ ಜಾತಿಯವನು, ನಾನು ಈ ಜಾತಿಯವನು, ಈ ಧರ್ಮ ಆ ಧರ್ಮ, ಇದೆಲ್ಲ ಚಿಂತನೆ ಇದ್ದರೆ ಬಿಟ್ಟು ಬಿಡಿ. ದೇವರ ಮುಂದೆ ಯಾರೂ ಶ್ರೇಷ್ಠರೆಂಬುದಿಲ್ಲ. ಎಲ್ಲರೂ ಸಮಾನರು, ಎಲ್ಲರೂ ಸಮಾನರು. ಅದಕ್ಕೆ ಸಂತ ಪೌಲರು ಹೇಳ್ತಾರೆ, ನಾವು ಇಂಥ ಚಿಂತನೆಯನ್ನು ಬೆಳೆಸಿಕೊಳ್ಬೇಕು.
ಸಮಾಜದಲ್ಲಿ ಇವತ್ತು ಯಾಕೆ ಗಲಾಟೆಗಳಾಗುತ್ತಿವೆ, ಯಾಕೆ ಇಂಥ ಸಮಸ್ಯೆಗಳಾಗುತ್ತಿವೆ, ಇಂಥ ರೀತಿಯಲ್ಲಿ ಮನುಷ್ಯನಲ್ಲಿ ಒಂದು ರೀತಿಯ ಇಂಥ ಒಂದು ಮನೋಭಾವ ಬರ್ತದೆ, ಒಂದು ಭೇದ, ಒಂದು ರೀತಿಯಲ್ಲಿ ಮನಭೇದ, ಇದೆಲ್ಲ ಯಾಕೆ ಕಾಣುತ್ತೇವೆ? ಒಂದೇ ಕಾರಣಕ್ಕಾಗಿ ನಾನು ದೊಡ್ಡವನು, ನಾನು ಚಿಕ್ಕವನು, ನಾನು ಬಡವನು, ನಾನು ಶ್ರೀಮಂತನು, ಇಂಥ ಒಂದು ಚಿಂತನೆಗಳು ನಾವು ಬೆಳೆಸಿದ್ದೇವೆ. ಆತನು ನನಗಿಂತ ಕೆಳಗೆ, ಇಂಥ ಚಿಂತನೆ ನಮ್ಮಲ್ಲಿರ್ತದೆ. ತೆಗಿಬೇಕು, ತೆಗಿಬೇಕು. ಇಂಥ ಚಿಂತನೆ ನಮಗೆ ಬೇಡ. ದೇವರ ಮುಂದೆ ನಾನು ನೀವು ಎಲ್ಲರೂ ಸಮಾನರು. ಶ್ರೇಷ್ಠತನ ಬರುವುದು ಕೇವಲ ದೇವರ ಒಟ್ಟಿಗೆ ನಾವು ಹೋದಾಗ. ನನಗೆ ಬೆಲೆ ಬರುವುದು ಯೇಸುವಿನಲ್ಲಿ ನಾನು ಒಂದಾಗುವಾಗ. ಅಷ್ಟರವರೆಗೆ ನನ್ನ ಮನುಷ್ಯ ಜೀವನಕ್ಕೆ ಏನು ಬೆಲೆ ಬರುವುದಿಲ್ಲ. ನೆನಪಿಡಿ, ಯಾವತ್ತೂ ಎಷ್ಟೇ ಭಕ್ತಿ ಕಾರ್ಯಗಳನ್ನು ಮಾಡಲಿ, ಆದರೆ ದೇವರಿಗೆ ಇಚ್ಛೆ ಆಗುವುದಿಲ್ಲ ಎಂದಾದರೆ, ದೇವರಿಗೆ ಮೆಚ್ಚುವಂಥ ಒಂದು ರೀತಿಯಲ್ಲಿ ನಡ್ಕೊಳ್ಳುವುದಿಲ್ಲವೆಂದಾದರೆ, ನಮ್ಮ ಆಚರಣೆ ವಿಚಾರಗಳು ಎಲ್ಲ ಆ ದೇವರ ಮೇಲೆ ಕೇಂದ್ರೀಕೃತವಾದರೆ ಖಂಡಿತವಾಗಿ ನಮಗೆ ಆಶೀರ್ವಾದ ಇದೆ. ಅದರಿಂದ ನಾವು ಪುಣ್ಯವನ್ನು ಪಡೆಯುತ್ತೇವೆ. ಇದೇ ಸಂತ ಪೌಲರು ಹೇಳ್ತಾರೆ, ಸಹೋದರ ಸಹೋದರರೇ, ನಮ್ಮಲ್ಲಿ ಇಂಥ ಒಂದು ಭಾವವನ್ನು ಬೆಳೆಸಿಕೊಳ್ಳೋಣ. ಮುಂದೆ ಹೇಳ್ತದೆ, ಅನಂತರ ಇಸ್ರಾಯೇಲ್ ಜನಾಂಗವೆಲ್ಲವೂ ಜೀವೋದ್ಧಾರವನ್ನು ಹೊಂದುವುದು. ಅದಕ್ಕೆ ಆಧಾರವಾಗಿ ಬೈಬಲ್ ಗ್ರಂಥದಲ್ಲಿ ಹೀಗೆ ಬರೆಯಲಾಗಿದೆ, ಲೋಕೋದ್ಧಾರಕನು ಬರುವನು ಸಿಯೋನಿನಿಂದ, ಅಧರ್ಮತೆಯನ್ನು ನೀಗಿಸುವನು ಯಾಕೋಬನ ವಂಶದಿಂದ. ಏನು ಹೇಳುತ್ತದೆ? ಯೇಸು ಈ ಇಸ್ರೇಲ್ ಜನಾಂಗದವರೇ ಆಗಿರುತ್ತಾರೆ, ಯಹೂದ ಜನಾಂಗದಲ್ಲಿ ಹುಟ್ಟಿದವರಾಗಿರುತ್ತಾರೆ. ಅವರೇನು ಬೇರೆ ಅಲ್ಲ. ದೇವರ ವಾಕ್ಯ ಹೇಳುತ್ತೆ, ಈ ಜನಾಂಗದಿಂದಲೇ ಲೋಕೋದ್ಧಾರಕ ಬರುತ್ತಾನೆ. ಆದರೆ ಲೋಕೋದ್ಧಾರಕ ಯಹೂದ್ಯರ ಜನಾಂಗದಿಂದ ಬಂದರೂ ಯಹೂದ್ಯ ಜನಾಂಗವನ್ನು ಶ್ರೇಷ್ಠವಾಗುವುದಿಲ್ಲ. ದೇವರ ಮುಂದೆ ಯಹೂದ್ಯರು ಅಲ್ಲದವರು ಒಂದೇ. ಅಧರ್ಮತೆ, ಅಸಮಾನತೆ ಇದೆಲ್ಲವನ್ನು ಆತನು ನೀಗಿಸುವನು. ಸಹೋದರ ಸಹೋದರರೇ ಕೇಳಿ, ಸುಂದರವಾದ ವಾಕ್ಯ. ಎಲ್ಲ ಅಸಮಾನತೆಗಳನ್ನು ಆತನು ನೀಗಿಸುವನು. ಅದಕ್ಕಾಗಿ ಯೇಸು ಬಂದಿರುವುದು. ನಮ್ಮಲ್ಲಿರುವ ಭೇದ ಭಾವಗಳು, ವೈಮನಸ್ಯಗಳು, ಅದು ಒಂದು ತಾರತಮ್ಯತೆ, ಮೇಲು ಕೀಳೆಂಬ ಮನೋಭಾವ, ಇದೆಲ್ಲ ಯೇಸು ಅದನ್ನು ತೆಗೆದು ಹಾಕುವರು. ಇದೇ ನಮಗೆ ದೇವರ ವಾಕ್ಯ ಹೇಳ್ತಾರೆ. ನಾವೆಲ್ಲರೂ ಒಂದೇ ತಂದೆ ತಾಯಿಯ ಮಕ್ಕಳಾಗಿ ಈ ಲೋಕದಲ್ಲಿ ಒಂದು ಕುಟುಂಬವಾಗಿ ಜೀವಿಸಬೇಕು. ನಾವು ಯಾರೇ ಆಗಲಿ, ಕ್ರೈಸ್ತರಾಗಲಿ, ಹಿಂದೂಗಳಾಗಲಿ, ಮುಸಲ್ಮಾನರಾಗಲಿ, ಯಾವ ಧರ್ಮದವರಾಗಲಿ, ಪ್ರತಿಯೊಂದು ರೀತಿಯಲ್ಲಿ ನಾವು ದೇವರಲ್ಲಿ ಒಂದಾಗಿದ್ದೇವೆ. ಇದೇ ಸತ್ಯವನ್ನು ಇವತ್ತು ನಮಗೆ ಈ ದೇವರ ವಾಕ್ಯ ಇಲ್ಲಿ ಹೇಳುತ್ತೆ. ಸಹೋದರ ಸಹೋದರಿಯರೇ, ಇದೆಲ್ಲವೂ ನಮಗೆ ಖಂಡಿತವಾಗಿಯೂ ನಾವು ದೇವರಿಗೆ ಹತ್ತಿರ ಹೋಗೋದು ಹೇಗೆ? ಯೇಸು ಕ್ರಿಸ್ತರೇ ಅದಕ್ಕೆ ದಾರಿ ತೋರಿಸಿಕೊಟ್ಟಿದ್ದಾರೆ. ನಾವು ಪ್ರತಿಯೊಬ್ಬರು ದೇವರ ಮಕ್ಕಳು. ನಾವು ಈ ಲೋಕದಲ್ಲಿ ಜನಿಸಿದ ದೇವರದ ಕರುಣೆಯಿಂದ. ಹೀಗಿರುವಾಗ ಯಾವ ಜನಾಂಗದಲ್ಲಿ ಹುಟ್ಟಿದರು, ಯಾವ ಪ್ರದೇಶದಲ್ಲಿ ಹುಟ್ಟಿದರು, ಯಾವುದೇ ಸ್ಥಿತಿಯಲ್ಲಿ ಪರಿಸ್ಥಿತಿಯಲ್ಲಿ ಹುಟ್ಟಿದರು, ನಮ್ಮಲ್ಲಿ ಬರೆಯಲಾದ ಒಂದು ಹಣೆಬರ ಅಂತ ಹೇಳ್ತೇವೆ, ಅದು ಒಂದೇ. ಅದು ಬದಲಾಗುವುದಿಲ್ಲ. ಯಾವಾತನಿಗೆ ಏನು ನಿರ್ಮಿಸಲ್ಪಟ್ಟಿದೆ ಅದನ್ನೇ ಆತನು ಮಾಡುತ್ತಾನೆ. ಆದ್ದರಿಂದ ಸೋದರ ಸೋದರರೇ, ದೇವರಲ್ಲಿ ನಾವು ಹೋಗುವಾಗ ಒಳ್ಳೆಯ ಮನಸ್ಸಿನವರು ಆಗೋಣ.
ದೇವರಲ್ಲಿ ನಾವು ಹೋಗುವಾಗ ಏನು ನಮ್ಮಲ್ಲಿದೆ, ಬುದ್ಧಿವಂತಿಕೆ ಏನು, ಎಲ್ಲ ನಮ್ಮ ಚಾಣಾಕ್ಷತೆ ಎಲ್ಲವನ್ನು ಇಲ್ಲಿ ನಾವು ಬಿಟ್ಟು ಬಿಡೋಣ. ಯಾಕಂದರೆ ದೇವರಲ್ಲಿ ಭೇದ ಭಾವ ತಾರತಮ್ಯಗಳಿಲ್ಲ. ಆದ್ದರಿಂದ ಒಂದು ಕಾಲ ಬರುತ್ತದೆ, ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಅಧರ್ಮತೆಯನ್ನು ನೀಗಿಸುವೆನು ಯಾಕೋಬ ವಂಶದಿಂದ, ಪರಿಹರಿಸುವೆನು ಅವರ ಪಾಪಗಳನ್ನು, ಅವರೊಂದಿಗೆ ಮಾಡಿಕೊಳ್ಳುವೆನಾಗ ಒಡಂಬಡಿಕೆಯನ್ನು. ತಾನು ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ತೇನೆ ಇದರಲ್ಲಿ ಜನರೊಂದಿಗೆ. ಈ ಒಡಂಬಡಿಕೆಯ ಪ್ರಕಾರ ಎಲ್ಲರನ್ನು ಒಂದೇ ಸಮಾನರನ್ನಾಗಿ ನಾನು ನೋಡಿಕೊಳ್ಳುತ್ತೇನೆ. ಎಲ್ಲರಿಗೆ ಮುಕ್ತಿಯನ್ನು ನೀಡ್ತೇನೆ, ಬಿಡುಗಡೆ ನೀಡ್ತೇನೆ. ಎಲ್ಲರೂ ದೇವರ ಮಕ್ಕಳಾಗುವಂತೆ ಮಾಡುತ್ತೇನೆ, ದೇವರ ಪ್ರೀತಿಗೆ ಪಾತ್ರರಾಗುವಂತೆ ಮಾಡುತ್ತೇನೆ. ಇದಕ್ಕಾಗಿ ಯೇಸು ಬಂದರು. ಯೇಸುವನ್ನು ಹಿಂಬಾಲಿಸಿದ ಸಾವಿರಾರು ಜನರಿದ್ದರು. ಅವರಲ್ಲಿ ಕೇವಲ ಯೆಹೂದ್ಯರು ಮಾತ್ರವಲ್ಲ, ವಿವಿಧ ದೇಶಗಳಿಂದ, ವಿವಿಧ ನಾಡುಗಳಿಂದ, ವಿವಿಧ ಧರ್ಮಗಳಿಂದ ಬಂದ ಜನರು ಅಗಾಧ ಪ್ರಮಾಣದಲ್ಲಿದ್ದರು. ಸಹೋದರ ಸಹೋದರರೇ, ಇವತ್ತಿನ ದೇವರ ವಾಕ್ಯ ನಮಗೆ ಇದೇ ಹೇಳುತ್ತೆ. ನಾವು ಇವತ್ತಿನ ದೇವರ ವಾಕ್ಯದ ಫಲವಾಗಿ ನಾವು ಏನು ಮಾಡಲು ಇಚ್ಛಿಸೋಣ? ಮೊದಲನೇದು, ಅಹಂಕಾರ ಬಿಡೋಣ. ಯಾರಾಗಲಿ ನಮ್ಮ ಮುಂದೆ ಅಹಂಕಾರ ಬಿಟ್ಟು ಬಿಡೋಣ. ನಾವು ಆ ಜನಾಂಗ, ಈ ಜನಾಂಗ, ನಮ್ಮ ಈ ಸಂತೆ ಅದೆಲ್ಲ ಬಿಟ್ಟು ಬಿಡೋಣ. ದೇವರ ಮುಂದೆ ನಾವೆಲ್ಲ ಒಂದೇ ದೇವರ ಮಕ್ಕಳು. ಈ ಸಮಾನತೆಯನ್ನು ಕಾಯ್ದುಕೊಳ್ಳೋಣ. ಎರಡನೇದು, ನಾವು ಯೇಸು ಕ್ರಿಸ್ತರು ನಮಗೆ ಎಲ್ಲವನ್ನೂ ಕೊಟ್ಟಿದ್ದಾರೆ. ಆದ್ದರಿಂದ ನಮ್ಮದೆಂಬುದ ಅಹಂಕಾರ ಬಿಟ್ಟು ಬಿಡೋಣ. ಎರಡನೇದು, ಎಲ್ಲವೂ ದೇವರು ಕೊಟ್ಟಿದ್ದು ನಮಗೆ. ಈ ಲೋಕದಲ್ಲಿ ನಮ್ಮದೆಂಬುದು ಏನಿಲ್ಲ. ಎಂಥ ಗಿಡಗಳು, ಮರಗಳು ನೋಡಿ, ಎಲ್ಲವೂ ದೇವರ ಸೃಷ್ಟಿಯಿಂದ ಮಾಡಲ್ಪಟ್ಟು, ಮನುಷ್ಯನಿಂದ ಅಲ್ಲ. ಹಾಗಿರುವಾಗ ನಾನೇನು? ಆದ್ದರಿಂದ ದೇವರ ಮಕ್ಕಳಾಗಿ ಜೀವಿಸೋಣ. ನಮ್ಮ ಸ್ವಂತಿಕೆ ಅಥವಾ ಎಲ್ಲವನ್ನು ಬದಿಗಿಡೋಣ, ದೇವರ ಮಕ್ಕಳಾಗಿ ಬಾಳೋಣ. ಮೂರನೆಯದು, ನಾವೆಲ್ಲರೂ ದೇವರಲ್ಲಿ ಒಂದು ದಿನ ಒಂದಾಗುತ್ತೇವೆ. ಆ ಸಮಯದಲ್ಲಿ ನಾವು ಖಂಡಿತವಾಗಿಯೂ ಎಲ್ಲರೂ ಆ ಸ್ವರ್ಗ ಲೋಕದಲ್ಲಿ, ಆ ಮುಕ್ತಿ ಜೀವನದಲ್ಲಿ, ಅಲ್ಲಿ ಆನಂದವನ್ನು ಪಡೆಯುವಂಥ ಒಂದು ಪರಿಸ್ಥಿತಿ ಈ ಲೋಕದಲ್ಲೇ ಸೃಷ್ಟಿಯಾಗಬೇಕು. ಅಂದರೆ ಸಮಾನತೆಯಿಂದ ಬದುಕಲು ಕಲಿಯೋಣ, ಅಸಮಾನತೆಗಳನ್ನು ನೀಗಿಸೋಣ, ಅವುಗಳನ್ನು ದೂರ ಮಾಡೋಣ. ಒಂದು ಮನಸ್ಸಿನಿಂದ ಬಾಳಲು, ಸರ್ವರು ಒಂದಾಗಿ ಬಾಳಲು, ದೇವರ ಮಕ್ಕಳಾಗಿ ನಾವು ಬಾಳಲು ಆ ದೇವರು ನಮಗೆ ಶಕ್ತಿ ಕೊಡಲಿ. ಒಂದಾಗಿ ನಾವು ಬಾಳಿದರೆ ನಾವು ಶಾಶ್ವತವಾಗಿ ಖಂಡಿತ ಈ ದೇವರ ರಾಜ್ಯವನ್ನು ಉಳಿಸಲಿಕ್ಕೆ ಸಾಧ್ಯವಾಗುತ್ತೆ. ಎಷ್ಟು ಹೇಳುತ್ತಾ ನಾವು ದೇವರಲ್ಲಿ ಪ್ರಾರ್ಥಿಸೋಣ. ದಯಾಮಯಿ ದೇವರೇ, ಇವತ್ತು ಮನುಷ್ಯನಿಗೆ ಅಹಂಕಾರ, ಗರ್ವ, ತಾನೇ ದೊಡ್ಡವನು ಎಂಬ ಈ ರೀತಿಯ ಚಿಂತನೆಗಳು ಆತನನ್ನು ನಾಶ ಮಾಡುತ್ತಿವೆ. ಇವತ್ತು ಮನುಷ್ಯ ಶ್ರೀಮಂತನಾಗಿದ್ದಾನೆ. ಹಲವಾರು ರೀತಿಯಲ್ಲಿ ಮನುಷ್ಯ ತನ್ನ ಗಳಿಕೆಯನ್ನು ತುಂಬ ಹೆಚ್ಚಿಸಿಕೊಂಡಿದ್ದಾನೆ. ಇಂಥ ಪರಿಸ್ಥಿತಿಯಲ್ಲಿ ದೇವರಾದ ನಿಮ್ಮನ್ನೇ ತಿಳಿದುಕೊಂಡು ನಿಮಗೆ ಗೌರವಿಸಲು ಮನುಷ್ಯ ಖಂಡಿತ ಇವತ್ತು ಅವನಿಗೆ ಸಾಧ್ಯವಾಗ್ತಿಲ್ಲ. ಯಾಕೆಂದರೆ ನಾವೆಲ್ಲರೂ ಹೆಚ್ಚಿಗೆ ಈ ಲೌಕಿಕ ರೀತಿಯ ಜೀವನಕ್ಕೆ ಗುಲಾಮಿಗಳಾಗಿದ್ದೇವೆ. ಆದ್ದರಿಂದ ಸ್ವಾಮಿ ಯೇಸುವೆ, ನಮಗೂ ಬಿಡುಗಡೆಯನ್ನು ನೀಡಿರಿ. ಎಲ್ಲರೂ ನಾವು ನಿಮ್ಮ ಮಕ್ಕಳಾಗಿ ಒಂದು ಮನಸ್ಸಿನಿಂದ ಬಾಳಲು ನಮಗೆ ಶಕ್ತಿಯನ್ನು ನೀಡಿರಿ. ನಮ್ಮೆಲ್ಲರನ್ನು ಹರಸಲೆಂದು ನಾವು ನಿಮ್ಮಲ್ಲಿ ಪ್ರಾರ್ಥಿಸ್ತೇವೆ. ಆಮೆನ್.